ರಿಫಾಯಿಯ ಮಸ್ಜಿದ್ ಮತ್ತು ಮದರಸಾ ಮೊರ್ಲಾ ಇದರ 27ನೇ ವಾರ್ಷಿಕ ರಿಫಾಯಿ ರಾತೀಬ್ ಹಾಗೂ ಏಕದಿನ ಮತ ಪ್ರಭಾಷಣದ ಈಗ ಈ ಕಾರ್ಯಕ್ರಮದಲ್ಲಿ ಸೈಯದರು, ಅದೇ ರೀತಿಯಲ್ಲಿ ಉಲಮಾಗಳು, ನಮ್ಮ ಉಸ್ತಾದರು ಸೇರಿದಂತೆ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ. ನಮ್ಮ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ಮೈಸೂರು ಬಾವರ್ ಅವರು ಕೂಡ ಬಂದು ಹೋಗಿದ್ದಾರೆ. ಇವರೆಲ್ಲರನ್ನ ಸ್ವಾಗತಿಸಿ ನಾನು ಒಂದೆರಡು ಮಾತು ಮಾತ್ರ ಹೇಳ್ತೇನೆ. ಯಾಕಂತ ಹೇಳಿದರೆ ಉಸ್ತಾದ್ರವರು ಈಗ ಪ್ರಭಾಷಣಕ್ಕಾಗಿ ಕಾಯ್ತಾ ಇದ್ದಾರೆ. ಈ ಮೊರಲದಲ್ಲಿ ನಮ್ಮ ಮಂಜನಾಡಿ ಬುಸ್ತಾನುಲ್ ಉಲೂಮ್ ದರ್ಸ್ ಮತ್ತು ಜುಮಾ ಮಸ್ಜಿದ್ ಇದರ ಅಧೀನದಲ್ಲಿರುವಂತಹ ಈ ಮಸ್ಜಿದ್ ಮತ್ತು ಮದರಸದ ರಿಫಾಯಿಯ ರಾತೀಬು 27 ವರ್ಷಗಳ ಕಾಲ ಇದು ನೆಲೆ ನಿಲ್ತಾ ಬಂದಿದೆ. ಇದನ್ನು ಇಷ್ಟರವರೆಗೂ ಉಳಿಸಿಕೊಂಡು ನಡೆಸಿಕೊಂಡು ಬಂದಂತಹ ಈ ಪರಿಸರದ ಇದರ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಇದರ ಕಮಿಟಿಯವರಿಗೂ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ರಿಫಾಯಿ ಸೈಕರವರ ಬಗೆಯಲ್ಲಿ ಅವರ ಮಹತ್ವವನ್ನೆಲ್ಲ ಸೈಯದರು ಉಸ್ತಾದರು ಹೇಳಿ ಆಯಿತು. ಆದರೆ ಈಗ ಈ ದಪ್ಪರಾತೀಬು ಕ್ಷೀಣಿಸ್ತಿದೆ ಅಂತೇಳಿ ಈಗಾಗಲೇ ನಮ್ಮ KMK ಮಾಸ್ಟರ್ ಅವರು ಹೇಳಿದರು. ಈ ಕ್ಷೀಣಿಸ್ತಿರುವಂಥ ಈ ಸಂದರ್ಭದಲ್ಲಿ ರಿಫಾಯಿ ರಾತೀಬನ್ನು 27 ವರ್ಷಗಳ ಕಾಲ ಸತತವಾಗಿ ನಡೆಸಿಕೊಂಡು ಬಂದು ಇನ್ನು ಮುಂದಕ್ಕೂ ಬಹಳ ಕಾಲ ಇದು ನಡೆದುಕೊಂಡು ಬರಲಿ, ಇದು ಉತ್ತಮ ಒಂದು ವ್ಯವಸ್ಥೆಯಾಗಿ ಮುಂದುವರಿಯಲಿ ಅಂತೇಳಿ ನಾನು ಆಶಿಸ್ತೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯವರು ಹಾಕಿಕೊಂಡಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಂದಕ್ಕೆ ಉನ್ನತಿಯನ್ನು ಪಡೆಯಲಿ ಅಂತೇಳಿ ಕೂಡ ನಾನು ಆಶಿಸುತ್ತೇನೆ. ಮಾತ್ರವಲ್ಲ, ಇದೆಲ್ಲವನ್ನ ಏರ್ಪಡಿಸಿದಂತಹ ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ಈ ಪರಿಸರದ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳಿ ಮತ್ತೆ ನಮ್ಮ ಈ ಸಂಸ್ಥೆಯ ಜನರಿಗೆ ಎಲ್ಲರಿಗೂ ನಾನು ಶುಭ ಕಾಮನೆಯನ್ನು ತಿಳಿಸ್ತಾ ಇದ್ದೇನೆ. ಇನ್ನು ನಮ್ಮ ಈ ವ್ಯವಸ್ಥೆಯು ಬಹಳಷ್ಟು ಉನ್ನತಿಯನ್ನು ಏರಲಿ. ಸರ್ವಶಕ್ತನಾದ ಅಲ್ಲಾಹನು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳರವರ ಬರಕತ್ತಿನಿಂದ ಇದನ್ನು ಯಶಸ್ವಿಯಾಗಿ ಪೂರೈಸಲಿ ಅಂತೇಳಿ ದುವಾ ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ವಾಖರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.